ಆಲ್ ಆಫ್ ಸಡನ್ ನಿಮಗೆ ಮ್ಯಾನೇಜ್ಮೆಂಟಲ್ಲಿ ಮತ್ತು ಭೂಮಿ ವಿಚಾರಕ್ಕೆ ವ್ಯವಹಾರಗಳು ಮಾಡ್ತಾ ಇರ್ತಕ್ಕಂಥವ್ರು, ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಸಡನ್ ಲಾಭ ಸಿಗ್ತಕ್ಕಂಥದ್ದು. ಯಾಕಂದರೆ 9ನೇ ಮನೆಯನ್ನು ಗುರು ಕೂಡ ನೋಡ್ತಾ ಇರೋದ್ರಿಂದ ನೀವು ಉದ್ಯೋಗಕ್ಕೆ ಓದಕ್ಕಂತ ಹೋಗಿ ಉದ್ಯೋಗ ಪಡ್ಕೊಳ್ಳೋ ಕೂಡ ಚಾನ್ಸ್ ಇರುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಮಾಸ ಭವಿಷ್ಯ. ಪ್ರತಿ ತಿಂಗಳು ತತ್ವಮಸಿ ಚಾನಲಲ್ಲಿ ಬರ್ತಾ ಇರ್ತಕ್ಕಂಥ ಈ ಮಾಸ ಭವಿಷ್ಯ. ಇವಾಗ ನಾವು ಮೇ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಗೋಚಾರದಲ್ಲಿ ಯಾವ ಥರ ಇದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ಭಗವಾನರು ಮೇ 15ಕ್ಕೆ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಬುಧರು 14ರವರೆಗೂ ಮೇಷರಾಶಿಯಲ್ಲಿದ್ದು ತದನಂತರ ವೃಷಭ ರಾಶಿಗೆ ಬರ್ತಾ ಇದ್ದರೆ, ಶುಕ್ರ ಭಗವಾನರು ಸ್ವಂತ ಮನೆಯಿಂದ ಮಿಥುನ ರಾಶಿ ಸ್ನೇಹ ರಾಶಿಗೆ ಮೇ 15ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ಗುರು ಭಗವಾನರು ಸ್ವಂತ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿದ್ದರೆ, ಶನಿ ಭಗವಾನರು ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದುಕೊಂಡು ಸ್ವಂತ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿದ್ದಾರೆ. ರಾಹು ಕೂಡ ಸ್ವಂತ ನಕ್ಷತ್ರದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿದ್ದರೆ, ಕೇತು ಭಗವಾನರು ಕೂಡ ಸ್ವಂತ ನಕ್ಷತ್ರದಲ್ಲಿ ಮುಖ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿದ್ದಾರೆ. ಗ್ರಹಗಳು ಈ ತಿಂಗಳು ಹೆಚ್ಚು ಕಮ್ಮಿ ಒಂದು ಸೂರ್ಯ ಭಗವಾನರು 15ನೇ ತಾರೀಕುವರೆಗೂ ಉಚ್ಚನಾಗಿದ್ದರೆ, ಕುಜ ಭಗವಾನರು 11ನೇ ತಾರೀಕು ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಮೇಷರಾಶಿಗೆ ಕುಜರಿಗೆ ಸ್ವಂತ ರಾಶಿ, ಶುಕ್ರ ಭಗವಾನರಿಗೆ ವೃಷಭ ರಾಶಿ ಸ್ವಂತ ರಾಶಿ, ಗುರು ಸ್ವಂತ ನಕ್ಷತ್ರ, ಶನಿ ಭಗವಾನರು ಕೂಡ ಸ್ವಂತ ನಕ್ಷತ್ರ, ರಾಹು ಕೇತುಗಳು ಕೂಡ ಸ್ವಂತ ನಕ್ಷತ್ರಗಳಲ್ಲಿದ್ದಾರೆ. ಅಂದರೆ ಈ ಥರ ಪರಿಸ್ಥಿತಿ ಇದ್ದಾಗ ಗ್ರಹಗಳು ಅನಾನುಕೂಲಕರವಾಗಿದ್ದರೂ ಕೂಡ ಆ ನೆಗೆಟಿವ್ ಅನ್ನೋದು ಕಮ್ಮಿ ಇರುತ್ತೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಗ್ರಹ ಸ್ವಂತ ಮನೆಯಲ್ಲಿದ್ದರೆ, ಸ್ವಂತ ನಕ್ಷತ್ರದಲ್ಲಿದ್ದರೆ, ಉಚ್ಚನಾಗಿದ್ದರೆ, ಅನಾನುಕೂಲ ಸ್ಥಿತಿಯಲ್ಲಿದ್ದರೆ ಅದರ ನೆಗೆಟಿವ್ ಪರಿಣಾಮ ಕಮ್ಮಿ ಇರುತ್ತೆ. ಒಂದು ವೇಳೆ ಅದು ಅನುಕೂಲ ಪರಿಸ್ಥಿತಿಯಲ್ಲಿದ್ದರೆ ಬರ್ತಕ್ಕಂಥ ಬೆನಿಫಿಟ್ ಡಬಲ್ ಆಗಿರುತ್ತೆ. ಇದು ಈ ತಿಂಗಳ ವಿಶೇಷತೆ. ಹಾಗೆ ನಾವು ಒಂದೊಂದು ರಾಶಿಯಾಗಿ ಮತ್ತೆ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ 2 ಅದ್ಭುತ ಗ್ರಹಗಳು ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾವೆ ಸ್ನೇಹಿತರೆ. ಮೊದಲನೇದಾಗಿ ಕುಜ ಭಗವಾನರು 11ನೇ ತಾರೀಕಿಂದ ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಾ ಇರೋದು ಒಂದು ಪ್ಲಸ್ ಪಾಯಿಂಟ್. ಆಲ್ ಆಫ್ ಸಡನ್ ನಿಮಗೆ ಮ್ಯಾನೇಜ್ಮೆಂಟಲ್ಲಿ ಮತ್ತು ಭೂಮಿ ವಿಚಾರಕ್ಕೆ ವ್ಯವಹಾರಗಳು ಮಾಡ್ತಾ ಇರ್ತಕ್ಕಂಥವ್ರು, ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಸಡನ್ ಲಾಭ ಸಿಗ್ತಕ್ಕಂಥದ್ದು. ಮತ್ತು 3ನೇ ಮನೆಯಲ್ಲಿ ಕೇತು ಭಗವಾನರು ಕೂಡ ಇರೋದು ನಿಮ್ಮ ಪ್ರಯತ್ನಕ್ಕೆ ಡಬಲ್ ಬೆನಿಫಿಟನ್ನು ಕೊಡ್ತಾ ಹೋಗ್ತಾರೆ. 3ನೇ ಮನೆಯಲ್ಲಿ ಪಾಪಗ್ರಹಗಳಿರೋದು ಸರ್ವಶ್ರೇಷ್ಠ. ಆದರೆ 12ನೇ ಮನೆಯಲ್ಲಿ 15ನೇ ತಾರೀಕಿಂದ ನಿಮಗೆ ಸೂರ್ಯ ಭಗವಾನರು ಬರ್ತಾ ಇದ್ದಾರೆ. 15ರವರೆಗೂ ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ದು, 15ರಿಂದ ನಿಮಗೆ ವ್ಯಯಸ್ಥಾನಕ್ಕೆ ಬರ್ತಾ ಇರೋದರಿಂದ ರಾಜಕೀಯ ವ್ಯವಹಾರಗಳಲ್ಲಿ ನೀವು ಚಾಣಾಕ್ಷರಂತೆ ನೀವು ಆಲೋಚನೆ ಮಾಡಬೇಕು. ಪ್ಲಸ್ಸು ಸರ್ಕಾರದ ಸೇವೆ ಮಾಡ್ತಾ ಇರೋರಿಗೆ 1 ಮಾರ್ಕಲ್ಲಿ ಕೆಲಸ ಹೋಗೋದು, ಅದು 1 ಮಾರ್ಕ್ಸಲ್ಲಿ ಕೆಲಸ ಸಿಗದೇ ಇರೋದು, ಅಥವಾ ನಿಮ್ಮ ತಪ್ಪು ಅಲ್ಲದೆ ಇರೋದಕ್ಕೆ ನೀವೇನೋ ಮಾಡಿ ನಿಮ್ಮ ಬಗ್ಗೆ ಇನ್ನೊಬ್ರು ಯಾವುದೋ ವೀಡಿಯೋ ಮಾಡಿ ನೀವೇನೋ ಬ್ರೈಬ್ ತೊಗೊಂಡಿದ್ದೀವಿ ಅಂತ ನಿಮಗೆ ಇನ್ನು ತಲೆ ಮೇಲೆ ಗೂಬೆ ಗೋಡ ಕೂರಿಸೋದಕ್ಕೆ ಚಾನ್ಸ್ ಇರುತ್ತೆ. ಹುಷಾರಾಗಿರಿ ಸ್ನೇಹಿತರೆ. ಬುಧ ಕೂಡ ನಿಮ್ಗೆ 12ನೇ ಮನೆಯಲ್ಲಿ ಬರ್ತಾ ಇರೋದ್ರಿಂದ ಏನು ಪೇಪರ್ ವ್ಯವಹಾರಗಳಲ್ಲಿ ತಪ್ಪಾಗ್ತಕ್ಕಂಥದ್ದು, ಅಗ್ರಿಮೆಂಟು ಇಂಥ ವಿಚಾರದಲ್ಲಿ ಕೂಡ ನೀವು ಮೋಸ ಹೋಗೋದಕ್ಕೆ ಚಾನ್ಸ್ ಇರುತ್ತೆ. ಸ್ವಲ್ಪ ವ್ಯವಹಾರವನ್ನು ಕೇರ್ಫುಲ್ಲಾಗಿ ಮಾಡಿ. ಗುರು ಭಗವಾನ್ ರಾಶಿಯಲ್ಲಿ ಇದ್ದರೂ ಕೂಡ ನಿಮಗೆ ವಿದ್ಯಾಭ್ಯಾಸ ನಾಲೆಡ್ಜ್ಗೆ ನೀವು ಪ್ರಯತ್ನ ಮಾಡಿದರೆ ಜಯ ಕೊಡ್ಬೋದು. ಆದರೆ ನೀವು ಮಾಡಿದ ಕೆಲಸವನ್ನು ಪದೇ ಪದೇ ಮಾಡೋ ಥರ ಕೆಲಸದಲ್ಲಿ ಕೂಡ ನೀವು ಎಫರ್ಟ್ಸ್ಗೆ ತಕ್ಕಂಥ ಫಲ ಕೊಡದೇ ಇರತಕ್ಕಂಥದ್ದು ಕೂಡ ಚಾನ್ಸ್ ಇರುತ್ತೆ. ಆದರೆ ಲಾಭ ಸ್ಥಾನದಲ್ಲಿರ್ತಕ್ಕಂಥ ಕುಜ ನೀವು ಧೈರ್ಯವಾಗಿ ಮುನ್ನುಗ್ಗಿ ಹೋಗಿದರೆ ಜಯ ಮಾತ್ರ ಕರೆಕ್ಟಾಗಿರುತ್ತೆ ನಿಮಗೆ. ಮತ್ತು ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ರಾಹು ಭಗವಾನರು ವಿದೇಶ ಉದ್ಯೋಗವನ್ನು ಕೊಡ್ಬೋದು. ಯಾಕಂದರೆ ಇಲ್ಲೂ ಕೂಡ ಸ್ವಲ್ಪ ಸಫರ್ ಆಗ್ತಾ ಇದ್ದೀರಿ ನೀವು ಕೆಲಸ ಕಾರ್ಯಗಳಲ್ಲಿ 1 ಇಯರಿಂದ. ನಿಮಗೆ ವಿದೇಶಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ವಿದೇಶದಲ್ಲಿ ವ್ಯಾಸಂಗ ಮತ್ತು ಉದ್ಯೋಗಕ್ಕಾಗಿ ನಿಮ್ಗೆ ಒಳ್ಳೆಯ ಅವಕಾಶ ಇದೆ. ಯಾಕಂದರೆ 9ನೇ ಮನೆಯನ್ನು ಗುರು ಕೂಡ ನೋಡ್ತಾ ಇರೋದ್ರಿಂದ ನೀವು ಉದ್ಯೋಗಕ್ಕೆ ಓದಕ್ಕಂತ ಹೋಗಿ ಉದ್ಯೋಗ ಪಡ್ಕೊಳ್ಳೋ ಕೂಡ ಚಾನ್ಸ್ ಇರುತ್ತೆ. ಕರ್ಮಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ತಾಳ್ಮೆಯಿಂದ ನಡ್ಕೊಳ್ಳಿ, ಸಂಯಮದಿಂದ ಇರಿ. ನೀವು ಸ್ವಲ್ಪ ಬೇಗ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಸುಳ್ಳು ಹೇಳೋ ಚಾನ್ಸ್ ಇರುತ್ತೆ.
ಸುಳ್ಳು ಹೇಳಿದ್ರೆ ಶನಿ ಭಗವಾನರು ಕರ್ಮಸ್ಥಾನದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಹಿನ್ನಡೆಯಾಗತ್ತೆ. ಅದರಿಂದ ಧರ್ಮ ಮಾರ್ಗದಲ್ಲಿ ಹೋಗಿ ಬಂದಿರತಕ್ಕಂಥದ್ದನ್ನು ಧೈರ್ಯವಾಗಿ ಫೇಸ್ ಮಾಡಿ. ಕೇತು ಭಗವಾನರು ನಿಮ್ಮ ಜೊತೆಗಿರೋದ್ರಿಂದ ಸ್ವಲ್ಪ ಸೂರ್ಯನ ನೀವು ಜಯ ಪಡ್ಕೋಬೇಕಂದ್ರೆ ರಾಮ ರಕ್ಷಾ ಸ್ತೋತ್ರವನ್ನು ಓದ್ಕೊಳ್ಳಿ. ಸ್ನೇಹಿತರೆ, ರಾಮ ಸೂರ್ಯವಂಶದವರು. ರಾಮನ ಆರಾಧನೆಯಿಂದ 12ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯನ ಭಗವಾನರಿಂದ ನೀವು ಆಚೆ ಬರ್ಬೋದು. ಹಾಗೆ ಬುಧರು ಕೂಡ ವಿಷ್ಣು ವಂಶದಲ್ಲಿರೋದ್ರಿಂದ ರಾಮರ ಆರಾಧನೆ ಮಾಡಿದರೆ 2 ಗ್ರಹ ಕೂಡ ಶಾಂತವಾಗತ್ತೆ. ಮತ್ತು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವಾಗ ಒಂದು ಕಾಪರ್ ಟಂಬ್ಲರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಸೂರ್ಯನಿಗೆ ನೀವು ಅರ್ಘ್ಯ ಕೊಟ್ಟಿದ್ರೆ ಸೂರ್ಯ ಭಗವಾನರು ಸಂತುಷ್ಟರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ತಾರೆ. ಈ ತಿಂಗಳು ನೀವೇನಾದರೂ ಭೂಮಿ ತಗೋಬೇಕಂತ ನಿಮ್ಮ ಮೈಂಡಲ್ಲಿದ್ದರೆ 11ನೇ ತಾರೀಕು ಆದಮೇಲೆ ಪ್ರಯತ್ನ ಮಾಡಿ. ಒಳ್ಳೆಯ ಅವಕಾಶಗಳಿದ್ದಾವೆ. ಸಂಯಮದಿಂದ ಇರಿ. ಶನಿ ಭಗವಾನರು 10ನೇ ಮನೆಯಲ್ಲಿರೋದ್ರಿಂದ ಹನುಮಾನ್ ಆರಾಧನೆ ಮಾಡಿ. ಹನುಮಾನ್ ಚಾಲೀಸ ಓದ್ಕೊಳ್ಳಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಹಿರಿಯರು, ಕಿರಿಯರು, ಹೆಣ್ಮಕ್ಕಳು ಎಲ್ಲರನ್ನೂ ಕೂಡ ಹನುಮಾನ್ ಚಾಲೀಸ ಓದೋದ್ರಿಂದ ನಿಮ್ಮ ಮನೆಗೆ ಒಂದು ರಕ್ಷಣಾ ಕವಚ ಥರ ಇರುತ್ತೆ. ಜೊತೆಗೆ ರಾಮರಕ್ಷಾ ಸ್ತೋತ್ರ ಓದ್ಕೊಳ್ಳಿ. ನಿಮ್ಮನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಕಳೆದ ತಿಂಗಳು ಕೂಡ ನಾವು ವಾಸ್ತು ರಿಲೇಟೆಡ್ ಕೆಲವು ಟಿಪ್ಸನ್ನು ಮಾಡಿದ್ದೀವಿ. ಈ ತಿಂಗಳಲ್ಲಿ ಕೂಡ ಕೆಲವು ಉಪಯುಕ್ತ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ಬೋದು. ಮುಖ್ಯವಾಗಿ ತುಳಸಿ ಆರಾಧನೆ ಅಂದರೆ ಯಾವ ಮನೆಯಲ್ಲಿ ಮಾಡೋದಿಲ್ಲ, ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಆರಾಧನೆ ಮಾಡ್ತೀವಿ. ತುಳಸಿ ಅಂದರೆ ಪರಮ ಭಕ್ತಿ ಎಲ್ಲರಿಗೂ ಕೂಡ. ಈ ತುಳಸಿ ಗಿಡ ಅಂತಕ್ಕಂಥದ್ದು ಮನೆಯಲ್ಲಿ ಎಲ್ಲಿರಬೇಕು? ಈ ವೈದ್ಯಕೀಯ ಗುಣಗಳಿರ್ತಕ್ಕಂಥ, ದೈವಿಕ ಶಕ್ತಿ ಇರ್ತಕ್ಕಂಥ ಈ ತುಳಸಿ ಗಿಡ ಮನೆಯಲ್ಲಿ ಎಲ್ಲಿದ್ದರೆ ನಮ್ಗೆ ಅನುಕೂಲ ಆಗತ್ತೆ. ಯಾವುದೇ ಕಾರಣಕ್ಕೂ ದೇವ ಮೂಲೆಯಲ್ಲಿ ಇಡಬೇಡಿ. ದೇವ ಮೂಲೆಯಲ್ಲಿ ನೀವು ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ದೈವ ಶಕ್ತಿಯನ್ನು ಅದು ತಡೆದು ನಮ್ಮ ಮನೆ ಒಳಗಡೆ ಬರದಿರೋ ಸ್ಟಾಪ್ ಮಾಡುತ್ತೆ. ಅದಕ್ಕಾಗಿ ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ನಿಮ್ಮ ಮನೆ ಮುಂಭಾಗಲಿಗೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್, ಅಂದರೆ ನೀವು ವಾಯುಮೂಲೆಗೆ ಅಥವಾ ಅಗ್ನಿಮೂಲೆ ಎಲ್ಲಿ ಇಡ್ತಕ್ಕಂಥದ್ದು ಶ್ರೇಷ್ಠ. ವಾಯುಮೂಲೆ ಅಥವಾ ಅಗ್ನಿಮೂಲೆಗೆ ನೀವು ತುಳಸಿಯನ್ನು ಇಡ್ತಕ್ಕಂಥದ್ದು ಶ್ರೇಷ್ಠ. ಹಾಗೆ ತುಳಸಿಯನ್ನು ಮನೆ ಒಳಗಡೆ ಬೆಳೆಸಬಾರ್ದು. ತುಳಸಿ ಯಾವಾಗಲೂ ಕೂಡ ಮನೆ ಹೊರಗಡೆನೇ ಇರಬೇಕು. ತುಳಸಿಗೆ ನೀವು ನೀರು ಹಾಕಬೇಕಂದ್ರೆ ಬಿಸಿಲು ಕಮ್ಮಿ ಇರ್ತಕ್ಕಂಥ ಟೈಮಲ್ಲಿ, ಎಕ್ಸ್ಪೆಷಲಿ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ನೀವು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ತೀರಿ. ಹಾಗೆ ನೀವು ಮನಿ ಪ್ಲ್ಯಾಂಟನ್ನು ಕೂಡ ಮನೆಗೆ ಆವರಣದಲ್ಲಿ ವಾಯುಮೂಲೆ ಅಥವಾ ನೀವು ಅಗ್ನಿಮೂಲೆಯಲ್ಲಿ ಇಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳು ಬರುತ್ತೆ. ಯಾವುದೇ ಗಿಡಗಳು ಕೂಡ ನಾವು ಮನೆಗೆ ಬರ್ತಕ್ಕಂಥ ದೈವಶಕ್ತಿಯನ್ನು ತಡೆಯೋ ಥರ ಇರಬಾರ್ದು. ಬಾಗಿಲಿಗೆ ಆ ಕಡೆ ಈ ಕಡೆ ವಾಯುಮೂಲೆ ಅಗ್ನಿಮೂಲೆಯಲ್ಲಿ ನೀವು ಇಟ್ಕೋಬೇಕು. ಮನೆ ಒಳಗಡೆ ನೀವು ಅಕ್ವೇರಿಯಂ ಇಟ್ಕೊಳ್ಳೋದ್ರಿಂದ ಎಷ್ಟೋ ಉಪಯುಕ್ತಗಳು ಕೂಡ ಇದ್ದಾವೆ. ಅಕ್ವೇರಿಯಮ್ಮಲ್ಲಿ ನೀವೇನಾದರೂ ಕಪ್ಪು ಫಿಶ್ ಈ ಥರದ್ದು ಇಟ್ಕೊಂಡಿದ್ರೆ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ ಅದರ ಮೇಲೆ ಬೀಳುತ್ತೆ, ಅದು ತಗೊಳುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೊಂದು ಮೀನನ್ನು ತಗೊಂಡು ಬಂದು ಇಡಿ. ಯಾಕೆಂದರೆ ಮೀನು ಸತ್ತೋಗಿದೆ ಅಂದರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಅದು ತಗೊಂಡಿದೆ ಅಂತ. ಮನೆಯಲ್ಲಿ ಕಪ್ಪು ನಾಯಿ, ಕಪ್ಪು ಮೇಕೆ ಈ ಥರದ್ದು ಏನಾದರೂ ನೀವು ಪ್ರಾಣಿಗಳನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮನೆ ಒಳಗಡೆ ಲಾಸ್ಟ್ ಟೈಮ್ ಕೂಡ ತಿಳ್ಕೊಂಡಿದ್ದೀವಿ, ಮಿರರ್ ಇಂಥದ್ದೆಲ್ಲ ಕೂಡ ನಾವು ಉತ್ತರದ ಗೋಡೆಗೆ ಹಾಕ್ಕೊಳ್ಳೋದು, ಗಡಿಯಾರ ಉತ್ತರ ಗೋಡೆಗೆ ಹಾಕ್ಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾಟು ಯಾವ ಮೂಲೆಗೂ ತಾಗದಿರ ಇಟ್ಕೊಳ್ಳಿ. ನೀವು ಏನಾದರೂ ಒಂದು ಮೂಲೆಗೆ ಅದು ತಾಗಿದೆ ಅಂದರೆ ಆ ಮೂಲೆಯ ಭಾರ ಹೆಚ್ಚಾಗಿ ಆ ಮೂಲೆ ದೋಷ ಬರುತ್ತೆ. ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಟಾಯ್ಲೆಟನ್ನು ಇಟ್ಕೊಳ್ಬಾರ್ದು. ಹಾಗೆ ಮನೆಯ ದೇವ ಮೂಲೆಯಲ್ಲಿ ನೀವು ಟಾಯ್ಲೆಟನ್ನು ನಿರ್ಮಾಣ ಮಾಡಿಕೊಂಡಿದರೆ ಅಧೋಗತಿಗೆ ಹೋಗ್ತೀರಿ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಂದರೆ ಮನೆ ಯಜಮಾನನಿಗೆ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತೆ. ತದನಂತರ ತನ್ನ ಹಿರಿಯ ಮಗನಿಗೆ ತಲೆ ಮೇಲೆ ಭಾರ ಬಂದಂಗಾಗಿ ಅವನು ಕೂಡ ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೆ. ದೇವಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ನಿಂಗೆ ಬರಬೇಕಾಗಿರೋ ಅದೃಷ್ಟವನ್ನು ಅದು ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ.
ಯಾವುದೇ ಕಾರಣಕ್ಕೂ ಟಾಯ್ಲೆಟನ್ನು ನಿಮ್ಮ ಸ್ಟೆಪ್ಸ್ ಕೆಳಗಡೆ ನಿರ್ಮಾಣ ಮಾಡ್ಕೋಬೇಡಿ. ಸ್ಟೆಪ್ಸ್ ಕೆಳಗಡೆ ನೀವು ಟಾಯ್ಲೆಟ್ ನಿರ್ಮಾಣ ಮಾಡಿದರೆ ಅದು ನೆಗೆಟಿವ್ ಎನರ್ಜಿಯನ್ನು ನಿಮಗೆ ಕೊಡ್ತಾ ಬರುತ್ತೆ. ಮನೆಯಲ್ಲಿ ಮುಖ್ಯವಾಗಿ ಈ ಇಂಡೋರ್ ಪ್ಲ್ಯಾಂಟ್ಸನ್ನು ನೀವು ಇಟ್ಕೊಳ್ಳೋದ್ರಿಂದ ಕಾಸ್ಮಿಕ್ ಎನರ್ಜಿ ಜಾಸ್ತಿಯಾಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ನಿಮಗೆ ಅನುಕೂಲಕರ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಮನೆಗೆ ಪೂರ್ವ ಅಥವಾ ಉತ್ತರದಲ್ಲಿ ಎತ್ತರದ ಗಿಡಗಳನ್ನು ನೀವು ಬೆಳೆಸಬಾರ್ದು. ಯಾವಾಗಲೂ ಕೂಡ ನಿಮ್ಮ ಪೂರ್ವ ಮತ್ತು ಉತ್ತರ ತಗ್ಗಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೆ ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಎತ್ತರದ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆಯಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಯಾವುದೇ ಆದ್ರೂ ವಾಸ್ತು ಪ್ರಕಾರ ಏನಾದರೂ ರೋಡ್ ಹಿಟ್ ಇದ್ದರೆ ಅಥವಾ ಒಂದು ನೈಸರ್ಗಿಕವಾದಂಥ ಒಂದು ನೆಗೆಟಿವ್ ಯಾವುದಾದ್ರೂ ಒಂದು ಮೂಲೆಗಿದ್ದರೆ ಆ ಮೂಲೆಯಲ್ಲಿ ಸುತ್ತಲೂ ನೀವು ತುಳಸಿ ಗಿಡಗಳನ್ನು ಬೆಳೆಸೋದ್ರಿಂದ ಆ ಮೂಲೆಯಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಆ ತುಳಸಿ ಗಿಡ ಕಮ್ಮಿ ಮಾಡುತ್ತೆ. ಸ್ನೇಹಿತರೆ, ಹೀಗೆ ವಾಸ್ತುವಲ್ಲಿ ಎಷ್ಟೋ ಅನುಕೂಲಕರವಾಗಿರ್ತಕ್ಕಂಥ ಸಿಂಪಲ್ ವಾಸ್ತು ಟಿಪ್ಸನ್ನು ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಒಂದು ಚಿಕ್ಕ ಕನಸಿನ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಿಮ್ಗೇನಾದರೂ ಬೆಳಗಿನ ಜಾವ ಸಮಯದಲ್ಲಿ ನಾಗರಾವು ಎಡೆ ಎತ್ಕೊಂಡು ನೋಡಿದ್ರೆ ನಿಮಗೆ ತುಂಬಾ ಅದೃಷ್ಟ ಆ ಥರದಲ್ಲಿ ಬರುತ್ತೆ ಅಂತ. ಒಂದು ವೇಳೆ ಬಿಳಿ ನಾಗರಾವು ಆಗಿದ್ದರೆ ಶೀಘ್ರವಾಗಿ ನಿಮ್ಮ ಫಲಗಳು ಬರುತ್ತೆ. ಒಂದು ವೇಳೆ ಯಾರಾದರೂ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ರೆ ನಾಗರಾವು ಹೆಡೆಯನ್ನು ನೋಡಿದರೆ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆದರೆ ಇದೇ ನಾಗರಾವುಗಳು ಪದೇ ದಿನ ನಿಮ್ಮ ಕನಸಲ್ಲಿ ಬರ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ನಾಗದೋಷ ಇರ್ಬೋದು, ವಂಶದಲ್ಲಿ 2 ಮದುವೆ ತಾತ ಮುತ್ತಾತರಿಗೆ ಮದರ್ ಸೈಡ್ ಅಥವಾ ಫಾದರ್ ಸೈಡ್ ಆಗಿರೋದ್ರಿಂದ ನಿಮಗೆ ಕಾಳಸರ್ಪದ ರೂಪದಲ್ಲಿ ನಿಮಗೆ ಪದೇ ನಾಗರಾವು ಕಾಣ್ತಾ ಇದೆ ಅಂದರೆ ಸರ್ಪದೋಷ ಇದೆ ಅನ್ನತಕ್ಕಂಥ ಸಂಕೇತ. ಅದಕ್ಕಾಗಿ ಸರ್ಪ ಸಂಸ್ಕಾರವನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಸರ್ಪದೋಷ ಹೋಗುತ್ತೆ. ಅಪರೂಪಕ್ಕೆ ಕಾಣ್ತಕ್ಕಂಥ ಈ ನಾಗರಾವು, ಎಡೆ ಎತ್ತಿದ ನಾಗರಾವು ನಿಮಗೆ ಅದೃಷ್ಟನೇ ಸರಿ.